ಡಿ ಕೆ ಶಿವಕುಮಾರ್ ಅವರಿಗೆ ಈ ವಿಚಾರ ಪ್ರಶ್ನೆ ಮಾಡಿದಾಗ ಏನ್ ಹೇಳ್ತಿದ್ದಾರೆ? ಅಸೆಂಬ್ಲಿಯಲ್ಲಿ ಕರಿತೀವಿ, ಅಲ್ಲಿ ಬಂದು ಚರ್ಚೆ ಮಾಡೋಕೆ ಕೇಳಿ, ಅವ್ರ MLA ಗಳಿದಾರಲ್ಲ, ಚರ್ಚೆ ಮಾಡೋಕೆ ಕೇಳಿ ವಿಚಾರವನ್ನ ಅಂತ ಕುಮಾರಸ್ವಾಮಿ ಅವರ ಟ್ವೀಟ್ಗೆ DCM ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಕುಮಾರಸ್ವಾಮಿ ಅವರು ಏನ್ ಹೇಳಿದ್ದು? ನಿಮ್ಮ ಅಧಿಕಾರ ವ್ಯಾಪ್ತಿ ಏನು? DCM ಅಂದ್ರೆ ಏನು? ಒಬ್ಬ ಮಂತ್ರಿಗಿರುವಷ್ಟು ಮಾತ್ರ ಕಾರ್ಯವ್ಯಾಪ್ತಿ. ಅಲ್ಲಿ ಹೋಗ್ಬಿಟ್ಟು ನೀವು ಪೊಲೀಸರ ಜೊತೆಗೆ ಸಭೆ ಮಾಡ್ತಿರಲ್ಲ, ನೀವು ಗೃಹ ಸಚಿವರ ಗೃಹ ಖಾತೆಯನ್ನ ಒತ್ತುವರಿ ಮಾಡ್ಕೊಂಡಿದ್ದೀರಾ ಅನ್ನುವಂಥ ಆರೋಪಕ್ಕೆ ಸಂಬಂಧಪಟ್ಟಂಗೆ ಅಸೆಂಬ್ಲಿಯಲ್ಲಿ ಆ ವಿಚಾರ ಪ್ರಸ್ತಾಪ ಮಾಡಲಿ, ಅವ್ರ MLA ಪ್ರಸ್ತಾಪ ಮಾಡಲಿ ಅಂತ ಡಿ ಕೆ ಶಿವಕುಮಾರ್ ಕೌಂಟರ್ ಕೊಟ್ಟಿದ್ದಾರೆ. ಬಟ್ ಗೃಹ ಖಾತೆ ಒತ್ತುವರಿ ಆರೋಪಕ್ಕೆ ಪ್ರತಿಕ್ರಿಯಿಸೋದಕ್ಕೆ ನಕಾರ ವ್ಯಕ್ತಪಡಿಸಿದ್ದಾರೆ. ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLA ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳಕ್ಕೆ. ಕುಮಾರಸ್ವಾಮಿ ಮತ್ತೆ ಪ್ರಶ್ನೆ ಮಾಡಿದ್ದಾರೆ, DCMಗೇನು ಎಕ್ಸ್ಟ್ರಾ ಕೊಂಬು ಇಲ್ಲ ಅನ್ನೋದ್ರ ಬಗ್ಗೆ. ಶಿಷ್ಟಾಚಾರ ಮಂತ್ರಿಗಳಿಗೆ ಇರುವಷ್ಟು ಶಿಷ್ಟಾಚಾರ ಆಯ್ತಪ್ಪ. ಅವ್ರ MLA ಇದಾರಲ್ಲ, ಅವ್ರ MLA ಇದು ಅಸೆಂಬ್ಲಿಲಿ ಕರಿತೀವಿ, ಹೊಸ ಅಸೆಂಬ್ಲಿಲೋ ಎಲ್ಲಾರು ಅದನ್ನ ಚರ್ಚೆ ಮಾಡಕ್ ಕೇಳಕ್ಕೆ. ಏನೋ ಡಿ ಕೆ ಶಿವಕುಮಾರ್ ಹಾಗೆ ಕುಮಾರಸ್ವಾಮಿ ಅವರ ನಡುವಿನ ಈ ಎಕ್ಸ್ಪೀರಿಯನ್ಸ್ ಕದನ ಮತ್ತೊಂದು ಹಂತಕ್ಕೆ ಹೋಗ್ತಾ ಇದೆ. ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಬಳ್ಳಾರಿಗೆ ಹೋಗಿ ಪೊಲೀಸ್ ಅಧಿಕಾರಿಗಳ ಜೊತೆಗೆ ಸಭೆ ಮಾಡಿದಂತ ವಿಚಾರ ಪ್ರಶ್ನಿಸಿದ್ರು. ನಾನ್ ಸೀನಿಯರ್ ಇದ್ದೀನಿ, ನನಗೆ ಅವ್ರಿಗಿಂತ ಚೆನ್ನಾಗಿ ಎಕ್ಸ್ಪೀರಿಯನ್ಸ್ ಇದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ರು. ನಾನೇ ಸೀನಿಯರ್ ಎಂದ ಡಿಕೆಗೆ ಕುಮಾರಸ್ವಾಮಿ ತಿರುಗೇಟನ್ನ ಕೊಟ್ಟಿದ್ದಾರೆ. ಏನ್ DCM ಹುದ್ದೆ ಅಂದ್ರೆ ಎಕ್ಸ್ಟ್ರಾ ಕೊಂಬು ಕೋಡು ಇರುತ್ತಾ? ಅಥವಾ ನಿಮ್ಗೇನಾದ್ರು ಬರ್ಕೊಟ್ಟಿದಾರ ಗೃಹ ಸಚಿವರು, ಅವ್ರ ಖಾತೆಯಲ್ಲಿ ನೀವು ಯಾವಾಗ ಬೇಕಾದ್ರೆ ಮೂಗ್ ತೂರಿಸ್ಬೋದು ಅಂತೆಲ್ಲ ಪ್ರಶ್ನೆ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು. ಸುದೀರ್ಘವಾಗಿ ಒಂದು ಟ್ವೀಟ್ ಮಾಡಿದ್ದಾರೆ ಕುಮಾರಸ್ವಾಮಿ ಅವರು ಡಿ ಕೆ ಶಿವಕುಮಾರ್ ಅವರ ಎಕ್ಸ್ಪೀರಿಯನ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ. ಏನ್ ಮಾಡಿದ್ದಾರೆ ಟ್ವೀಟ್, ಬನ್ನಿ ಕೇಳೋಣ. DCM ಡಿ ಕೆ ಶಿವಕುಮಾರ್ ಅವರೇ, ನಮ್ಮ ವಿಲೀನದ ಚಿಂತೆ ಪಕ್ಕಕ್ಕಿಡಿ. ನನ್ನ ಮತ್ತು ನಿಮ್ಮ ಆಡಳಿತಾನುಭವದ ಬಗ್ಗೆ ಮಾತನಾಡೋಣ. ನಾನು 2 ಸಣ್ಣ ಅವಧಿಗೆ ಮುಖ್ಯಮಂತ್ರಿ, ಅಲ್ಪ ಅವಧಿಗೆ ಪ್ರತಿಪಕ್ಷ ನಾಯಕ, ಈಗ ಕೇಂದ್ರ ಮಂತ್ರಿ. ನೀವು ಸುದೀರ್ಘ ಅವಧಿಗೆ ಶಾಸಕ, ಅನೇಕ ಬಾರಿ ಮಂತ್ರಿ, ಈಗ ಉಪಮುಖ್ಯಮಂತ್ರಿ. ನಮ್ಮಿಬ್ಬರ ಆಡಳಿತಾನುಭವದ ಬಗ್ಗೆ ನೀವು ಹೇಳೋದಲ್ಲ, ಜನರನ್ನೇ ಕೇಳಬೇಕು. ಕೊಳ್ಳೆ, ಸುಲಿಗೆ, ಬೇಲಿ, ಚದರಡಿ, ಕಮಿಷನ್, ಫಿಕ್ಸಿಂಗ್, ಒದ್ದು ಕಿತ್ಕೊಳ್ಳೋದು ನನ್ನ ಎಕ್ಸ್ಪೀರಿಯನ್ಸ್ ಅಲ್ಲ ಡಿ ಕೆ ಶಿ ಅವರೇ. ಏನೋ ಜನರ ಆಶೀರ್ವಾದ ಮತ್ತು ದೇವರ ದಯೆಯಿಂದ ಸಿಕ್ಕಿದ ಅವಕಾಶದಲ್ಲಿ ಜನರಿಗೆ ಕೈಲಾದ ಸಹಾಯ ಮಾಡುವ ಹುಲು ರಾಜಕಾರಣಿ ನಾನಷ್ಟೇ. ನಿಮಗೆ ಸಿದ್ಧಿಸಿರುವ ಅಂತಹ ಭಾರೀ ಅನುಭವ ನನಗಿಲ್ಲ, ವಿನಮ್ರವಾಗಿ ಒಪ್ಕೊಳ್ಳುವೆ. ನಿಮಗೆ ಭೂ ಕಬ್ಜಾ, ಒತ್ತುವರಿ, ಕರತಲಾಮಲಕ, ಅದೇ ರೀತಿ ಮತ್ತೊಬ್ಬ ಸಚಿವರ ಖಾತೆಯನ್ನ ಒತ್ತುವರಿ ಮಾಡೋದ್ರಲ್ಲಿಯೂ ನೀವು ನಿಸ್ಸೀಮರು. ಅದನ್ನಷ್ಟೇ ನಾನು ಹೇಳಿದ್ದು. ತಾವು DCM ಆಗಿರಬಹುದು, ಆದರೆ ಮಂತ್ರಿ ಪದವಿಗೆ ಇರುವಷ್ಟೇ ಶಿಷ್ಟಾಚಾರ, ಅಧಿಕಾರ ವ್ಯಾಪ್ತಿ ಆ ಹುದ್ದೆಗಿದೆ ಅನ್ನೋದು ಗೊತ್ತಿಲ್ವೇ? ಅದಕ್ಕೇನು ಎಕ್ಸ್ಟ್ರಾ ಕೊಂಬು ಕೋಡು ಇರಲ್ಲ. ಇರ್ಲಿ ಎಂದು ತಾವು ಸಿಕ್ಕಿಸ್ಕೊಳ್ಬಹುದಕ್ಕೂ ಬರಲ್ಲ, ಇರ್ಲಿ ಎಂದು ತಾವು ಸಿಕ್ಕಿಸ್ಕೊಳ್ಳೋದಕ್ಕೂ ಬರಲ್ಲ. ನಿಮ್ಮ ಎಕ್ಸ್ಪೀರಿಯನ್ಸ್ಗೆ ಈ ಸಣ್ಣ ವಿಷಯವೂ ತಟ್ಟಲಿಲ್ಲವೇ ಮಿಸ್ಟರ್ ಡಿ ಕೆ ಶಿ ಅವರೇ? ಬಳ್ಳಾರಿಯಲ್ಲಿ ಪೊಲೀಸ್ ಅಧಿಕಾರಿಗಳ ಸಭೆಯನ್ನ ಗೃಹ ಸಚಿವರೇ ನಡೆಸಬೇಕಿತ್ತು. ಅದು ಅವರ ಅಧಿಕಾರ ವ್ಯಾಪ್ತಿ. ಅವರು ಬಿಟ್ರೆ ಮುಖ್ಯಮಂತ್ರಿಗಳು ಅಂತ ಸಭೆ ನಡೆಸಬಹುದು. ನೀವು ಸಭೆ ನಡೆಸಿದ್ದು ಶಿಷ್ಟಾಚಾರ, ಅಧಿಕಾರದ ಸ್ಪಷ್ಟ ಉಲ್ಲಂಘನೆ. ಇದನ್ನ ಆಡಳಿತಾನುಭವ, ಸೀನಿಯಾರಿಟಿ ಎಂದು ಬೆಂತಟ್ಕೊಳ್ತೀರಾ? ಹೋಗ್ಲಿ, ನೀವು ಮೀಟಿಂಗ್ ಮಾಡಿ ಎಂದು ಗೃಹ ಸಚಿವರು, CM ಅವರು ಹೇಳಿದ್ರಾ? ಇಲ್ವಲ್ಲ. ಅದಕ್ಕೆ ನಾನು ಹೇಳಿದ್ದು, ಅವರೇನ್ ಹೆಬ್ಬೆಟ್ ಗೃಹ ಮಂತ್ರಿಗಳ ಅಥವಾ ರಬ್ಬರ್ ಸ್ಟ್ಯಾಂಪ್ ಗೃಹ ಮಂತ್ರಿಗಳ ಅಂತ. ಒಬ್ಬ ಹಿರಿಯ ಮಂತ್ರಿಯ ಖಾತೆಯನ್ನ ನೀವು ಹೀಗೆ ಅಕ್ರಮವಾಗಿ ಒತ್ತುವರಿ ಮಾಡೋದಕ್ಕೆ ಸಂವಿಧಾನದಲ್ಲಿ ವಿಶೇಷ ತಿದ್ದುಪಡಿ ಏನನ್ನಾದ್ರೂ ಮಾಡಿಸಿದೀರಾ? ನಿಮ್ಮದು ಭಾರೀ ಅನುಭವ, ಸಿಕ್ಕಾಪಟ್ಟೆ ಸೀನಿಯಾರಿಟಿ. ಇಂಥ ಸಣ್ಣ ವಿಷಯ ನಿಮಗೆ ಯಾಕೆ ತಿಳಿಲಿಲ್ಲ ಮಿಸ್ಟರ್ ಡಿ ಕೆ ಶಿ ಅವರೇ?